ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ನಾವು 2025ರ ಡಿಸೆಂಬರ್ ಕೊನೆ ವಾರದಲ್ಲಿದ್ದೇವೆ. ಹೊರಗಡೆ ಚಳಿ, ಆದ್ರೆ ನೀಟ್ ಆಕಾಂಕ್ಷಿಗಳ ಮನಸ್ಸಲ್ಲಿ ಅವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಂತೂ ಬಿಸಿ ಬಿಸಿ ಚರ್ಚೆ ನಡೀತಾನೇ ಇದೆ. ಹೌದು, ಸಿಲೆಬಸ್ ಚೇಂಜ್ ಆಯ್ತಂತೆ, ರಿಜಿಸ್ಟ್ರೇಷನ್ ಡೇಟ್ ಬಂದೇ ಬಿಟ್ಟು ಈ ತರಹದ ವದಂತಿಗಳದ್ದೇ ಕಾರುಬಾರು. ಎಕ್ಸಾಕ್ಟ್ಲಿ. ಈ ಗೊಂದಲದ ನಡುವೆ ನಿಜವಾದ ಸಿದ್ಧತೆಗೆ ಬೇಕಾದ ಸ್ಪಷ್ಟತೆ ಸಿಗೋದು ಹೇಗೆ? ಇವತ್ತು ನಾವು ಇದೇ ಗೊಂದಲದ ಮಂಜನ್ನ ಸ್ವಲ್ಪ ಸರಸೋ ಪ್ರಯತ್ನ ಮಾಡೋಣ. ನಮ್ಮ ಮುಂದಿರೋ ಮೂಲಗಳನ್ನ ಇಟ್ಕೊಂಡು 2 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಮೊದಲನೇದು, ನೀಟ್ 2026ನ ಪಠ್ಯಕ್ರಮ ನಿಜವಾಗ್ಲೂ ಬದಲಾಗಿದ್ಯಾ? ಮತ್ತು ಎರಡನೇದು, ಅಪ್ಲಿಕೇಶನ್ ಹಾಕೋ ಪ್ರಕ್ರಿಯೆ ಯಾವಾಗ ಶುರುವಾಗಬಹುದು? ಸರಿ, ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಪರೀಕ್ಷೆ ಇದೆಯಲ್ಲ, ಇದು ಕೇವಲ ಜ್ಞಾನವನ್ನ ಅಳೆಯೋದಲ್ಲ, ಜೊತೆಗೆ ವಿದ್ಯಾರ್ಥಿಗಳು ಒತ್ತಡವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಪರೀಕ್ಷೆ ಮಾಡುತ್ತೆ. ಇವತ್ತಿನ ನಮ್ಮ ಚರ್ಚೆ ಕೇವಲ ಮಾಹಿತಿ ಕೊಡೋದಲ್ಲ, ಬದಲಿಗೆ ಆತಂಕ ಕಡಿಮೆ ಮಾಡಿ ಗಮನವನ್ನ ಸರಿ ದಾರಿಯಲ್ಲಿ ಇಡೋದು. ಹೌದು. ಹಾಗಾದ್ರೆ ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಗೊಂದಲ ಶುರುವಾಗಿದ್ದೇ ಪಠ್ಯಕ್ರಮದಿಂದ. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ ಎನ್ಎಂಸಿ ನೀಟ್ 2026ಗೆ ಒಂದು ಪರಿಷ್ಕೃತ ಪಠ್ಯಕ್ರಮವನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಈ ಪರಿಷ್ಕೃತ ಅಥವಾ ಅಪ್ಡೇಟೆಡ್ ಅನ್ನೋ ಒಂದೇ ಒಂದು ಪದ ಸಾಕು ವಿದ್ಯಾರ್ಥಿಗಳ ಎದೆ ಬಡಿತ ಹೆಚ್ಚಾಗೋಕೆ. ಸಹಜ. ಅಯ್ಯೋ, ನಾನು ಓದಿದೆಲ್ಲ ವೇಸ್ಟ್ ಆಯ್ತಾ, ಏನೋ ಹೊಸ ಚಾಪ್ಟರ್ ಸೇರ್ಸಿದಾರಾ ಅಂತ ತಲೆಕೆಡಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಒಂದು ಮಜಾ ಇದೆ ಗೊತ್ತಾ? ಏನು? ಕೆರಿಯರ್ಸ್ 360 ಮೂಲದ ಪ್ರಕಾರ ಎನ್ಎಂಸಿ ಬಿಡುಗಡೆ ಮಾಡಿರೋದು ಒಂದು ಹೊಸ ಡಾಕ್ಯುಮೆಂಟ್, ಅದು ನಿಜ. ಆದ್ರೆ ಅದರಲ್ಲಿರೋ ವಿಷಯ ಅಂದ್ರೆ ಕಂಟೆಂಟ್ ಅದು ಮಾತ್ರ ಹಳೆಯದ್ದೇ. ಓ ಹಾಗಾ? ಹೌದು, ಒಂದೇ ಒಂದು ಹೊಸ ಅಧ್ಯಾಯ ಸೇರಿಸಿಲ್ಲ, ಇದ್ದ ಒಂದೇ ಒಂದು ಅಧ್ಯಾಯವನ್ನು ತೆಗೆದುಹಾಕಿಲ್ಲ. ಇದು ಬಹಳ ಮುಖ್ಯವಾದ ಸ್ಪಷ್ಟನೆ. ಹಾಗಾದ್ರೆ ಇದು ಹಳೆ ಪುಸ್ತಕಕ್ಕೆ ಹೊಸ ಮುಖಪುಟ ಹಾಕಿದ ಹಾಗಾಯ್ತು. ಇದು ಸುಮ್ನೆ ಗೊಂದಲ ಸೃಷ್ಟಿ ಮಾಡುತ್ತೆ ಅಲ್ವಾ? ಯಾಕೆ ಹೀಗೆ ಮರು ಬಿಡುಗಡೆ ಮಾಡಬೇಕು? ವಿದ್ಯಾರ್ಥಿಗಳಲ್ಲಿ ಅನಗತ್ಯ ಭಯ ಹುಟ್ಟಿಸಿದ ಹಾಗಲ್ವಾ ಇದು? ಖಂಡಿತ, ನಿಮ್ಮ ಪ್ರಶ್ನೆ ಸರಿ ಇದೆ. ಬಹುಶಃ ಇದು ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಇರ್ಬೋದು. ಪ್ರತಿ ವರ್ಷ ಹೊಸ ಶೈಕ್ಷಣಿಕ ವರ್ಷಕ್ಕೆ ಹೊಸದಾಗಿ ಡಾಕ್ಯುಮೆಂಟ್ ಬಿಡುಗಡೆ ಮಾಡೋ ಒಂದು ಪದ್ಧತಿ ಇರ್ಬೋದು. ಆದರೆ ಇದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಆಗುತ್ತೆ ಅನ್ನೋದನ್ನ ಅವರಷ್ಟಾಗಿ ಯೋಚನೆ ಮಾಡಿಲ್ಲ ಅನ್ಸುತ್ತೆ. ವಿದ್ಯಾರ್ಥಿಗಳಿಗೆ ನಾವು ಕೊಡೋ ಪ್ರಾಯೋಗಿಕ ಸಲಹೆ ಒಂದೇ: ನಿಮ್ಮ ತಯಾರಿ ಹೇಗಿತ್ತೋ ದಯವಿಟ್ಟು ಹಾಗೇ ಮುಂದುವರಿಸಿ. ಅಂದ್ರೆ ಎನ್ಸಿಆರ್ಟಿ ಪಠ್ಯಪುಸ್ತಕಗಳೇ ಫೈನಲ್. ಎಕ್ಸಾಕ್ಟ್ಲಿ. ಎನ್ಸಿಆರ್ಟಿ ಪುಸ್ತಕಗಳೇ ಈ ಪರೀಕ್ಷೆಯ ಬುನಾದಿ, ಮತ್ತು ಆ ಬುನಾದಿ ಅಲುಗಾಡಿಲ್ಲ. ಈಗಾಗಲೇ ಹಗಲಿರುಳು ಕಷ್ಟಪಟ್ಟು ಓದ್ತಿರೋರಿಗೆ ಇದೊಂದು ದೊಡ್ಡ ನಿರಾಳತೆ ತರುವ ಸುದ್ದಿ. ಹೌದಲ್ಲ, ಆ ನಿರಾಳತೆ ಸಿಕ್ಕಿತು. ಆದ್ರೆ ಇದು ನನ್ನ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟಾಕ್ತಿದೆ. ಹೇಳಿ. ಪಠ್ಯಕ್ರಮ ಎಲ್ಲರಿಗೂ ಒಂದೇ, ಅದರಲ್ಲಿ ಬದಲಾವಣೆ ಇಲ್ಲ ಅಂದಮೇಲೆ ಕಾಂಪಿಟಿಷನ್ ಇನ್ನಷ್ಟು ಟಫ್ ಆಗತ್ತಾ? ಎಲ್ಲರೂ ಒಂದೇ ಪುಸ್ತಕ ಓದ್ತಾರೆ. ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ತನ್ನನ್ನ ತಾನು ಬೇರೆಯವರಿಗಿಂತ ಹೇಗೆ ವಿಭಿನ್ನವಾಗಿ ನಿಲ್ಲಿಸ್ಕೋಬಹುದು? ಅದ್ಭುತವಾದ ಪ್ರಶ್ನೆ. ಇದೇ ಇವತ್ತಿನ ಚರ್ಚೆಯ ತಿರುಳು. ನೋಡಿ, ಯುದ್ಧದ ಮೈದಾನ ಎಲ್ರಿಗೂ ಒಂದೇ ಆದಾಗ ಗೆಲುವು ನಿರ್ಧಾರವಾಗೋದು ಶಸ್ತ್ರಾಸ್ತ್ರಗಳಿಂದಲ್ಲ, ತಂತ್ರಗಾರಿಕೆಯಿಂದ. ಒಳ್ಳೆ ಹೋಲಿಕೆ. ಇಲ್ಲಿ ಎನ್ಸಿಆರ್ಟಿ ಪುಸ್ತಕಗಳು ಎಲ್ಲರ ಬಳಿ ಇರೋ ಶಸ್ತ್ರಾಸ್ತ್ರ, ಆದರೆ ಅದನ್ನ ಯಾರು ಹೇಗೆ ಬಳಸ್ತಾರೆ ಅನ್ನೋದರ ಮೇಲೆ ಫಲಿತಾಂಶ ನಿಂತಿದೆ. ಈಗ ಫೋಕಸ್ ಇರಬೇಕಾಗಿದ್ದು ವಿಷಯ ಸಂಗ್ರಹದ ಮೇಲಲ್ಲ, ಬದಲಿಗೆ ವಿಷಯವನ್ನ ಕರಗತ ಮಾಡಿಕೊಳ್ಳೋ ತಂತ್ರದ ಮೇಲೆ. ಓಕೆ, ಸರಿ. ಹಾಗಾದ್ರೆ ಏನ್ ಓದ್ಬೇಕು ಅನ್ನೋದು ಸ್ಪಷ್ಟವಾಯಿತು. ಆದ್ರೆ ವಿದ್ಯಾರ್ಥಿಗಳನ್ನ ಕಾಡೋ ಇನ್ನೊಂದು ದೊಡ್ಡ ಚಿಂತೆ ಯಾವಾಗ? ನೋಂದಣಿ ದಿನಾಂಕದ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ತಯಾರಿ ಮಾಡೋ ಹುಮ್ಮಸ್ಸು ಕೂಡ ಕಡಿಮೆ ಆಗುತ್ತೆ. ಅದಂತೂ ನಿಜ. ಆ ಕಾಯುವಿಕೆ ಇದೆಯಲ್ಲ, ಅದು ಮಾನಸಿಕವಾಗಿ ತುಂಬಾ ಸುಸ್ತು ಮಾಡುತ್ತೆ. ಆದರೆ ಇಲ್ಲೂ ಕೂಡ ಹಿಂದಿನ ವರ್ಷಗಳ ಡೇಟಾ ನಮಗೆ ದಾರಿ ತೋರಿಸುತ್ತೆ. ಕೆರಿಯರ್ಸ್ 360 ಪ್ರಕಾರ ನೀಟ್ UG 2026ನ ನೋಂದಣಿ ಪ್ರಕ್ರಿಯೆ ಫೆಬ್ರವರಿ 2026ರ ಮೊದಲ ವಾರದಲ್ಲಿ ಶುರುವಾಗೋ ಸಾಧ್ಯತೆ ದಟ್ಟವಾಗಿದೆ. ಸಂಸ್ಥೆ ಅವರೇ ಪರೀಕ್ಷೆ ನಡೆಸೋ ದೊಡ್ಡನ್ನ ಇದ್ಹಾಗೆ. ಒಂದ್ ವೇಳೆ ಅವ್ರ ಈ ವರ್ಷ ರೂಲ್ಸ್ ಚೇಂಜ್ ಮಾಡಿ ನಾಳೆನೇ ನೋಟಿಫಿಕೇಶನ್ ಬಿಟ್ರೆ ವಿದ್ಯಾರ್ಥಿಗಳ ಕಥೆ ಏನು? ಬಹಳ ಒಳ್ಳೆ ಸಂಶಯ. NTA ಅನಿರೀಕ್ಷಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಇಲ್ಲ ಅಂತಲ್ಲ. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸೋ ಇಂಥ ದೊಡ್ಡ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಒಂದು ಸ್ಥಿರವಾದ ವೇಳಾಪಟ್ಟಿಯನ್ನೇ ಪಾಲಿಸ್ತಾರೆ. ಶೈಕ್ಷಣಿಕ ವರ್ಷ, ಬೋರ್ಡ್ ಪರೀಕ್ಷೆಗಳು, ಹೀಗೆ ಹಲವಾರು ವಿಷಯಗಳನ್ನು ಅವರು ಗಮನದಲ್ಲಿಟ್ಕೋಬೇಕಾಗತ್ತೆ. ಹಾಗಾಗಿ ಫೆಬ್ರವರಿ ಅನ್ನೋದು ಒಂದು ಬಲವಾದ ಅಂದಾಜು. ಆದರೆ ವಿದ್ಯಾರ್ಥಿಗಳು ಮಾಡಬೇಕಾದ್ದು ಒಂದೇ: neet.nta.nic.in ಅನ್ನೋ ಅಧಿಕೃತ ವೆಬ್ಸೈಟ್ ಅನ್ನ ವಾರಕ್ಕೊಮ್ಮೆ ಆದ್ರೂ ಚೆಕ್ ಮಾಡಬೇಕು. ಆ ಅಧಿಕೃತ ಪ್ರಕಟಣೆ ಬಂದ ಮೇಲೆಯೇ ಅರ್ಜಿ ಹಾಕೋಕೆ ಮುಂದಾಗಬೇಕು. ಹೌದು, ಅಲ್ಲಿವರೆಗೂ ಯಾವುದೇ ವಾಟ್ಸ್ಆಪ್ ಫಾರ್ವರ್ಡ್ಗಳನ್ನು ನಂಬಬಾರದು. ಓಕೆ, ಹಾಗಾದ್ರೆ ಫೆಬ್ರವರಿಯಲ್ಲಿ ನೋಂದಣಿ ಅಂತ ಒಂದು ಅಂದಾಜಿಟ್ಕೊಳ್ಳೋಣ. ಹಾಗೆಯೇ ಶಿಕ್ಷಾ ಮೂಲದ ಪ್ರಕಾರ ಪರೀಕ್ಷೆಯ ದಿನಾಂಕದ ಬಗ್ಗೆನೂ ಒಂದು ಸುಳಿವು ಸಿಕ್ತಿದೆ. ಸಾಮಾನ್ಯವಾಗಿ ಮೇ ತಿಂಗಳ ಮೊದಲ ಭಾನುವಾರ ಪರೀಕ್ಷೆ ನಡೆಯೋ ಒಂದು ಸಂಪ್ರದಾಯವೇ ಇದೆ ಅಂತ. ಹೌದು, ಕಳೆದ ಹಲವು ವರ್ಷಗಳಿಂದ ಇದೇ ಮಾದರಿ ಮುಂದುವರೆದಿದೆ. ಕೋವಿಡ್ನಂತಹ ಅಸಾಧಾರಣ ಸಂದರ್ಭಗಳನ್ನು ಬಿಟ್ಟು ಇದು ವಿದ್ಯಾರ್ಥಿಗಳಿಗೆ ತಮ್ಮ ತಯಾರಿಗೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಕೊಡುತ್ತೆ.
ಅಂದ್ರೆ ಫೆಬ್ರವರಿಯಲ್ಲಿ ನೋಂದಣಿ, ಮೇ ಅಲ್ಲಿ ಪರೀಕ್ಷೆ. ಹೌದು. ಅಂದ್ರೆ ಅರ್ಜಿ ಸಲ್ಲಿಸಿದ ನಂತರ ಸುಮಾರು 3 ತಿಂಗಳು ಅಂದ್ರೆ ಒಂದು 90 ದಿನಗಳ ಕಾಲ ಅವಕಾಶ ಸಿಗುತ್ತೆ. ಈ 90 ದಿನಗಳು ಅತ್ಯಂತ ನಿರ್ಣಾಯಕ. ಇದು ಹೊಸ ವಿಷಯ ಕಲಿಯೋ ಸಮಯ ಅಲ್ಲ. ಕಲಿತಿದ್ದನ್ನ ಗಟ್ಟಿಗೊಳಿಸೋ ಸಮಯ. ಎಕ್ಸಾಕ್ಟ್ಲಿ. ಕಲಿತಿದ್ದನ್ನ ಗಟ್ಟಿಗೊಳಿಸೋ, ತಂತ್ರಗಳನ್ನ ಹೆಣೆಯೋ ಮತ್ತು ಅಣುಕು ಪರೀಕ್ಷೆಗಳ ಮೂಲಕ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳೋ ಸಮಯ. ಸರಿ, ಹಾಗಾದ್ರೆ ಈ ಎಲ್ಲಾ ಮಾಹಿತಿಯನ್ನ ಒಟ್ಟುಗೂಡಿಸಿದ್ರೆ ನೀಟ್ ಆಕಾಂಕ್ಷಿಗಳು ಸದ್ಯಕ್ಕೆ ಏನ್ ಮಾಡ್ಬೇಕು? ಅವರ ಮುಂದಿನ ಹೆಜ್ಜೆ ಏನಾಗಿರ್ಬೇಕು? ಖಂಡಿತ. ಇದರ ಮುಖ್ಯ ಸಂದೇಶವೇ ಭರವಸೆ ಮತ್ತು ಏಕಾಗ್ರತೆ. ನಾವು ಇದನ್ನು 3 ಭಾಗಗಳಾಗಿ ನೋಡಬಹುದು. ಮೊದಲನೇದು ಪಠ್ಯಕ್ರಮದ ಸ್ಪಷ್ಟತೆ. ಪರಿಷ್ಕೃತ ಅನ್ನೋ ಪದವನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಿ. ನಿಮ್ಮ ಕೈಯಲ್ಲಿರೋ NCERT ಪುಸ್ತಕಗಳೇ ಎಲ್ಲವೂ. ಹೌದು. ಅದೇ ನಿಮ್ಮ ಭಗವದ್ಗೀತೆ, ಬೈಬಲ್, ಕುರಾನ್ ಎಲ್ಲವೂ. ಬೇರೆ ಯಾವುದೇ ರೆಫರೆನ್ಸ್ ಪುಸ್ತಕಗಳ ಹಿಂದೆ ಹೋಗಿ ಸಮಯ ಹಾಳು ಮಾಡಬೇಡಿ. ಸರಿ, ಎರಡನೆಯದು ನೋಂದಣಿಯ ಬಗ್ಗೆ. ಫೆಬ್ರವರಿ ಆರಂಭದಲ್ಲಿ ಅಧಿಕೃತ ಪ್ರಕಟಣೆ ಬರಬಹುದು ಅಂತ ಕಾಯೋಣ. ಆದ್ರೆ ಈ ಕಾಯುವ ಸಮಯವನ್ನ ವಿದ್ಯಾರ್ಥಿಗಳು ಹೇಗೆ ಬಳಸ್ಕೊಳ್ಬೇಕು? ಸುಮ್ನೆ ಡೇಟ್ಗಾಗಿ ಕಾಯ್ತಾ ಕೂತ್ರೆ ಟೈಮ್ ವೇಸ್ಟ್ ಅಲ್ವಾ? ಖಂಡಿತವಾಗಿಯೂ. ಇದೇ ನನ್ನ 3ನೇ ಮತ್ತು ಅತಿ ಮುಖ್ಯವಾದ ಅಂಶ, ತಯಾರಿಯ ತಂತ್ರಗಾರಿಕೆ. ಈ ಕಾಯುವ ಸಮಯವನ್ನ ಆತಂಕದಲ್ಲಿ ಕಳೆಯೋ ಬದಲು ಅದನ್ನ ಒಂದು ಅವಕಾಶವಾಗಿ ಬಳಸ್ಕೊಳ್ಬೇಕು. ಈಗಲೇ ನಿಮ್ಮ ಸ್ಟ್ರಾಂಗ್ ಮತ್ತು ವೀಕ್ ಚಾಪ್ಟರ್ಸ್ ಯಾವುದು ಅಂತ ಒಂದು ಲಿಸ್ಟ್ ಮಾಡಿ. ವೀಕ್ ಚಾಪ್ಟರ್ಸ್ ಮೇಲೆ ಹೆಚ್ಚು ಗಮನ ಕೊಡಿ. ಪ್ರತಿದಿನ ಕನಿಷ್ಠ ಒಂದು ವಿಷಯದ ಮೇಲೆ ಅಣುಕು ಪರೀಕ್ಷೆ ಬರೆಯಿರಿ. ಇಲ್ಲಿ ಅಣುಕು ಪರೀಕ್ಷೆ ಬರೆಯೋದು ಮುಖ್ಯ ಅಲ್ಲ, ಬರೆದ ನಂತರ ಅದರ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದೇ ಅತ್ಯಂತ ಮುಖ್ಯ. ಯಾಕೆ ತಪ್ಪು ಮಾಡದೆ? ಅದು ಕಾನ್ಸೆಪ್ಟ್ ಗೊತ್ತಿಲ್ಲದ ಕಾರಣಕ್ಕ ಅಥವಾ ಸಿಲ್ಲಿ ಮಿಸ್ಟೇಕ, ಟೈಮ್ ಸಾಲಲಿಲ್ವಾ? ಈ ವಿಶ್ಲೇಷಣೆಯೇ ನಿಮ್ಮ ಸ್ಕೋರನ್ನು ಸುಧಾರಿಸೋದು. ಇದು ತುಂಬಾ ಪ್ರಾಯೋಗಿಕ ಸಲಹೆ. ಅಂದ್ರೆ ಹೊರಗಿನ ಪ್ರಪಂಚದ ಸುದ್ದಿಗಳಿಂದ ವಿಚಲಿತರಾಗದೆ ತಮ್ಮದೇ ಆದ ಒಂದು ಸಿದ್ಧತಾ ಚಕ್ರವನ್ನ ನಿರ್ಮಿಸಿಕೊಳ್ಬೇಕು. ಶಾಂತರಾಗಿರಿ ಮತ್ತು ನಿಮ್ಮ ಓದನ್ನು ಮುಂದುವರಿಸಿ ಅನ್ನೋದೇ ಇದರ ಸಾರಾಂಶ. ಹೌದು. ಆದ್ರೆ ರಿಪೀಟರ್ಸ್ ಮತ್ತು ಮೊದಲ ಬಾರಿ ಪರೀಕ್ಷೆ ಬರೆಯುತ್ತಿರುವವರ ತಂತ್ರದಲ್ಲಿ ಏನಾದ್ರೂ ವ್ಯತ್ಯಾಸ ಇರ್ಬೇಕಾ? ಖಂಡಿತ ಇರಬೇಕು. ಮೊದಲ ಬಾರಿ ಪರೀಕ್ಷೆ ಬರೆಯೋರು ಪಠ್ಯಕ್ರಮ ಮುಗಿಸೋದ್ರ ಜೊತೆಗೆ ಪರೀಕ್ಷೆಯ ಒತ್ತಡ ನಿಭಾಯಿಸೋಕೆ ಕಲಿಬೇಕು. ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಒಂದು ದೊಡ್ಡ ಸವಾಲು. ಆದರೆ ರಿಪೀಟರ್ಸ್ ಅಥವಾ ಡ್ರಾಪರ್ಸ್ ಕಥೆಯೇ ಬೇರೆ. ಅವರಿಗೆ ಸಿಲೆಬಸ್ ಗೊತ್ತಿರುತ್ತೆ. ಅವರ ದೊಡ್ಡ ಸವಾಲು ಹಿಂದಿನ ತಪ್ಪುಗಳನ್ನ ಮತ್ತೆ ಮಾಡದಿರೋದು. ಅವರು ಕೇವಲ ಜ್ಞಾನವನ್ನ ಹೆಚ್ಚಿಕೊಳ್ಳೋದಲ್ಲ, ಬದಲಿಗೆ ತಮ್ಮ ತಪ್ಪುಗಳಿಂದ ಪಾಠ ಕಲಿಬೇಕು. ಅಂದ್ರೆ ಅವರ ಫೋಕಸ್ ಅಕ್ಯುರಸಿ ಮತ್ತು ಸ್ಪೀಡ್ ಮೇಲೆ ಇರಬೇಕು. ಕರೆಕ್ಟ್. ಅದ್ಭುತ. ಹಾಗಾದ್ರೆ ಈ ಚರ್ಚೆಯಿಂದ ನಮಗೆ ತಿಳಿದುಬಂದಿದ್ದು ಇಷ್ಟೇ: ನೀಟ್ UG 2026ನ ತಯಾರಿಯ ಅಡಿಪಾಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೌದು. ಪಠ್ಯಕ್ರಮ ಸ್ಥಿರವಾಗಿದೆ ಮತ್ತು ಪರೀಕ್ಷೆಯ ವೇಳಾಪಟ್ಟಿಯು ಒಂದು ನಿರೀಕ್ಷಿತ ಮಾದರಿಯಲ್ಲೇ ನಡೆಯೋ ಸಾಧ್ಯತೆ ಇದೆ. ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಸ್ಥಿರತೆಯನ್ನ ಕೊಡತ್ತೆ. ಹೌದು. ಮತ್ತು ಈ ಸ್ಥಿರತೆಯೇ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಮುಂದಿಡುತ್ತೆ. ಏನು ಓದಬೇಕು ಅನ್ನೋದು ಇನ್ನೂ ಪ್ರಶ್ನೆ ಆಗುವುದಿಲ್ಲ. ಹಾಗಾದ್ರೆ ಸ್ಪರ್ಧೆಯಲ್ಲಿ ಮುಂದಿರಲು ಹೇಗೆ ಓದಬೇಕು ಎಂಬುದನ್ನು ಸುಧಾರಿಸೋಕೆ ಅಥವಾ ಅದರಲ್ಲಿ ಹೊಸತನ ತರೋಕೆ ಏನ್ ಮಾಡಬಹುದು? ಇದೊಂದು ಅತ್ಯುತ್ತಮವಾದ ಚಿಂತನೆ. ಬಹುಶಃ ನಿಜವಾದ ಸ್ಪರ್ಧಾತ್ಮಕ ಪ್ರಯೋಜನ ಇರೋದು ಹೊಸ ಮಾಹಿತಿಯನ್ನ ಹುಡುಕೋದ್ರಲ್ಲಿ ಅಲ್ಲ, ಬದಲಿಗೆ ಈಗಿರೋ ಮಾಹಿತಿಯನ್ನೇ ಕರಗತ ಮಾಡಿಕೊಳ್ಳಲು ಉತ್ತಮ ತಂತ್ರಗಳನ್ನ ರೂಪಿಸೋದ್ರಲ್ಲಿದೆ. ಹೆಚ್ಚು ಪರಿಣಾಮಕಾರಿ ಪುನರಾವರ್ತನಾ ವಿಧಾನಗಳು, ಅಣಕು ಪರೀಕ್ಷೆಗಳ ಆಳವಾದ ವಿಶ್ಲೇಷಣೆ. ಹೌದು. ಅಥವಾ ಕಠಿಣ ವಿಷಯಗಳನ್ನ ಎದುರಿಸಲು ಹೊಸ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳೋದು. ನಾವು ಇವತ್ತು ಚರ್ಚಿಸಿದ ಹಾಗೆ ನಿಮ್ಮ ತಯಾರಿ ಕೇವಲ ಪಠ್ಯಕ್ರಮವನ್ನ ಮುಗ್ಸೋ ಗುರಿಯನ್ನ ಹೊಂದಿದ್ದೀಯಾ ಅಥವಾ ಸ್ಪರ್ಧೆಯನ್ನೇ ಗೆಲ್ಲೋ ತಂತ್ರವನ್ನ ಹೊಂದಿದ್ದೀಯಾ? ಇದು ನಿಜವಾಗ್ಲೂ ಯೋಚಿಸಬೇಕಾದ ವಿಷಯ.